ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಿ ನಂದಿನಿ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ನಿಮಗೂ ತುಂಬ ಚೆನ್ನಾಗಿ ರಂಗೋಲಿ ಬಿಡಬೇಕೆಂಬ ಆಸೆ ಇದೆ, ಆದರೆ ನಿಮ್ಮ ಮನೆ ಮುಂದೆ ಚಿಕ್ಕ ಜಾಗವಿದೆಯೇ? ಹಾಗಾದರೆ ನೀವು ಈ ವಿಡಿಯೋವನ್ನು ಖಂಡಿತ ನೋಡಲೇಬೇಕಾಗುತ್ತದೆ. ಏಕೆಂದರೆ ನನ್ನಮ್ಮ ಇರುವ ಚಿಕ್ಕ ಜಾಗದಲ್ಲಿ ಹೇಗೆ ಚೊಕ್ಕವಾಗಿ, ತುಂಬ ಸುಂದರವಾಗಿ, ತುಂಬ ಸುಲಭವಾಗಿ ರಂಗೋಲಿ ಹಾಕುವುದೆಂದು ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಮೊದಲಿಗೆ ನನ್ನಮ್ಮ ಬಾಗಿಲನ್ನು ಸಾರಿಸಿ 4 ಗೆರೆಗಳನ್ನು ಹೊಸಲಿಗೆ ಬಿಟ್ಟು ಮತ್ತು ಇರುವ ಪುಟ್ಟ ಜಾಗದಲ್ಲೇ ತುಂಬ ಸುಂದರವಾಗಿ, ಚೊಕ್ಕವಾಗಿ, ಸುಂದರವಾದ ರಂಗೋಲಿಯನ್ನು ಬಿಟ್ಟಿದ್ದಾರೆ. ಇದೇ ರೀತಿ ನಿಮಗೆ ಇನ್ನೂ ಹಲವಾರು ಉತ್ತಮವಾದ ರಂಗೋಲಿಗಳ ಡಿಸೈನ್ ಮತ್ತು ಹೇಳಿಕೊಡಬೇಕಾದರೆ ನೀವು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಪ್ರತಿನಿತ್ಯ ನಿಮಗೆ ನಿಮ್ಮ ಮನೆಯ ಮುಂಬಾಗಿಲಿಗೆ ಸುಂದರವಾದ ರಂಗೋಲಿ ಹಾಕಲು ನಾನು ಹೇಳಿಕೊಡುತ್ತೇನೆ. ದಯವಿಟ್ಟು ನೀವು ನನ್ನ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ, ಆದ್ದರಿಂದ ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿ ಹೇಳಿಕೊಟ್ಟಿರುವ ರಂಗೋಲಿ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ.